ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಿರೋದು ಕ್ವಿಲ್ಟ್ ಕವರ್ ತರೋಣ ಅಂತ. ನನ್ನ ಹಸ್ಬೆಂಡ್ ಅಲ್ಲಿ ನಗ್ತಿದ್ದಾರೆ. ಇದು ಯಾವ ಥರ ವ್ಲಾಗ್ ಅಂತ ಹೇಳ್ಬಿಟ್ಟು. ಏನಕ್ಕೆ ನಾನು ಈ ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಆನ್ಲೈನಲ್ಲಿ 4 ಸಲ ಕ್ವಿಲ್ಟ್ ಕವರ್ನ ಆರ್ಡರ್ ಮಾಡಿ ಅದ್ರದ್ದು ಸೈಜ್ ಗೊತ್ತಾಗದೆ ನಾನು ರಿಟರ್ನ್ ಮಾಡಿದ್ದೀನಿ. ಸೊ ಅದಕ್ಕೆ ಇವತ್ತು ನಾವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಅಲ್ಲಿಂದ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಇವ್ರಿಗೆ ಮೇ ಬಿ ಚಿಕ್ಕ ವಿಷಯ ಇರ್ಬೋದು, ಬಟ್ ನನಗೆ ತುಂಬ ದೊಡ್ಡ ವಿಷಯ. ಸೊ ಲೆಟ್ಸ್ ಗೋ ಕ್ವಿಲ್ಟ್ ಕವರ್ ಹಂಟಿಂಗ್. ಚೆಕ್. ಮನೆಯಿಂದ ಹೊರಡೋ ಟೈಮಲ್ಲಿ ನಮ್ಮತ್ತೆ ಕೇಳಿದ್ರು, ಏನಿದು ಮೈಕು ಮತ್ತೆ ಇದೆಲ್ಲ ಹಾಕೊಂಡಿದ್ಯಾ ಅಂತ. ನಾನು ಅಂದೆ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಏನಕ್ಕೆ ವ್ಲಾಗ, ಏನು ಎಲ್ಲೋಗ್ತಿದ್ಯಾ ಅಂತ ಅಂದ್ರು. ಏನಿಲ್ಲ, ಕ್ವಿಲ್ಟ್ ಕವರ್ ತರಕ್ ಹೋಗ್ತಿದ್ದೀನಿ ಅಂತ ಅಂದೆ. ನಮ್ಮತ್ತೆ ನಗ್ತಿದ್ರು. ಅಲ್ಲ, ಕ್ವಿಲ್ಟ್ ಕವರ್ ತರೋದಕ್ಕೆ ಹೋಗೋದಕ್ಕೆ ನೀನು ವ್ಲಾಗ್ ಮಾಡ್ತಿದ್ಯಾ ಅಂತ. ವೀಕ್ಲಿ 1 ವ್ಲಾಗ್ ಹಾಕ್ಬೇಕಂತ ಅನ್ಕೊಂಡಿದ್ದೆ. ಸೊ ಹಾಕಕ್ಕಾಗ್ತಿರ್ಲಿಲ್ಲ. ನನ್ನ ಹತ್ರ ವ್ಲಾಗ್ಗೆ ಈ ವಾರ 2 ವಿಡಿಯೋ ಆದರೆ ಈ ವೀಕ್ ಮತ್ತೆ ನೆಕ್ಸ್ಟ್ ವೀಕ್ಗೆ ಹಾಕಕ್ಕೆ ಸರಿ ಆಗುತ್ತೆ. ಆಮೇಲಿಂದ ನಮ್ಮ ಆಫೀಸಲ್ಲಿ ನನಗೆ ಫೋನನ್ನ ಅಲೋ ಮಾಡಲ್ಲ, ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಾಂದಿದ್ರೆ ನಾನು ಆಫೀಸಲ್ಲೂ ಕೂಡ ವ್ಲಾಗ್ ಮಾಡಿ ಹಾಕ್ತಿದ್ದೆ. ಇನ್ನೊಂದು ಹೇಳಲೇಬೇಕು ನಿಮಗೆ, ನಾನು ಇಂಡಿಯಾದಲ್ಲಿ ಕಾರ್ ಡ್ರೈವಿಂಗ್ ಕಲ್ತಿರ್ಲಿಲ್ಲ. ಸೊ ನಾನು ಅಲ್ಲಿದ್ದು ಬರೀ ಬೈಕ್ದು ನನ್ನ ಹತ್ರ ಲೈಸೆನ್ಸ್ ಇದ್ದಿದ್ದು, ಅದನ್ನ ತಗೊಂಡು ಬಂದಿದ್ದೆ. ನಾನು ಇಲ್ಲಿ ನನಗೆ ಕಾರ್ ಡ್ರೈವಿಂಗ್ ಕಲಿಯೋ ಅಂತ ಆಸೆ ಏನು ಇರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ನನಗೆ ಮೋಷನ್ ಸಿಕ್ನೆಸ್ ಇರ್ತಿತ್ತು ಯಾವಾಗ್ಲೂ. ಸೊ ನನ್ನ ಲೈಫಲ್ಲೇ ನಾನು ಕಾರ್ ಓಡಿಸಲ್ಲ ಅಂತಾನೆ ನಾನು ಅನ್ಕೊಂಡಿದ್ದು. ಬಟ್ ಆಮೇಲೆ ಅಂತ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಆದೆ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ, ಇವಾಗ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಬೆಳಿಗ್ಗೆ ಅವ್ರು ಹೋಗೋದು. ನನಗೆ ಒಂದೊಂದ್ಸಲ ಬೆಳಗಿನ ಶಿಫ್ಟ್ ಸಿಗುತ್ತೆ, ಇಲ್ಲ ಅಂದ್ರೆ ಆಫ್ಟರ್ನೂನ್ ಶಿಫ್ಟ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ನನ್ಗೆ ಆಫ್ಟರ್ನೂನ್ ಶಿಫ್ಟ್ ಸಿಕ್ಕಿದ್ರೆ ನನಗೇನು ಅನ್ಸುತ್ತೆ, ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಾನು ಕ್ಯಾಬ್ ತೊಗೊಬೇಕು. ಬಸ್ಸಲ್ಲಿ ಹೋಗೋದಾದರೆ ನಾನು 2 ಬಸ್ ಹಿಡಿಬೇಕು. ಬಟ್ ನಾನು ಯಾವತ್ತೂ ಈ ಕಂಟ್ರಿಗೆ ಬಂದು ನಾನು ಬಸ್ಸಲ್ಲಿ ಹೋಗೇ ಇಲ್ಲ ಒಂದ್ಸಲನೂ. ಸೊ ಹೋಗಕ್ಕೆ ನನಗೆ ಇಷ್ಟನೂ ಇಲ್ಲ. ಕ್ಯಾಬ್ ತೊಗೊಬೇಕು. ಸೊ ಒಂದು ಕಡೆಯಿಂದ ಹೋದರೆ $40 ಕ್ಯಾಬ್ದು ದುಡ್ಡಾಗತ್ತೆ ಇವಾಗ. ಸೊ ನಾನೇನಂತ ಯೋಚನೆ ಮಾಡಿದೆ, ಓಕೆ ನಾನು ಕಾರ್ ಡ್ರೈವಿಂಗ್ ಕಲಿಯೋಣ ಅಂತ ಹೇಳ್ಬಿಟ್ಟು 1-2 ತಿಂಗಳಿಂದ ನಾನು ಅನ್ಕೋತಾನೆ ಇದ್ದೆ, ಇಲ್ಲ ಕಾರ್ ಡ್ರೈವಿಂಗ್ದು ನಾನು ಟೆಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ಟೆಸ್ಟ್ ಕೊಡೋದಕ್ಕೆ ಇಲ್ಲಿ ಒಂದು ಆ್ಯಪ್ ಇದೆ, DT ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾನು ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ನೋಡ್ತಾನೆ ಇರ್ತಿದ್ದೆ. ಬಟ್ ಒಂದೊಂದ್ಸಲ ಕರೆಕ್ಟ್ ಆಗ್ತಿತ್ತು, ಒಂದೊಂದ್ಸಲ ತಪ್ಪಾಗ್ತಿತ್ತು. ಸೊ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ ಅದನ್ನ. ಆಮೇಲಿಂದ ಓಕೆ ಫೈನ್ ಅಂತ ಅಂದ್ಬಿಟ್ಟು ನಾನು ಯಾವಾಗ 2 ಸಲ ನಾನು $40 ಕೊಟ್ಟೆ, ನಾನು ಅವಾಗ ನಾನು ಅನ್ಕೊಂಡೆ, ಇಲ್ಲ ಐ ಹ್ಯಾವ್ ಟು ಲರ್ನ್ ಕಾರ್ ಡ್ರೈವಿಂಗ್ ಕ್ಲಾಸ್. ಸೊ ಓಕೆ ಫೈನ್, ನಾನು ಇವಾಗ ಟೆಸ್ಟ್ ಬರೀಲೇಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ನನಗೆ 1 ವೀಕ್ ಟೈಮ್ ಬೇಕು. ಎಕ್ಸಾಕ್ಟ್ 1 ವೀಕ್ ಆದಮೇಲೆ ನಾನು ಸ್ಯಾಟರ್ಡೆ ನಾನು ಟೆಸ್ಟ್ ಬರೆಯೋದಕ್ಕೆ ಹೋಗ್ತೀನಿ ಅಂತ. ಸೊ ಮಂಡೇ ಟು ಸ್ಯಾಟರ್ಡೆ ಅಂದರೆ ಫ್ರೈಡೇವರೆಗೆ ನಾನು 1 ನಿಮಿಷ ಒಂದು ರೀಲ್ ನೋಡಿಲ್ಲ, ಏನೂ ನೋಡಿಲ್ಲ. ಇವನ್ ನಾನು ಕೆಲ್ಸಕ್ಕೆ ಹೋದ್ರೂ ನನಗೆ ಬ್ರೇಕ್ ಟೈಮಲ್ಲಿ ನಾನು ಬರೀ ಆ ಟೆಸ್ಟ್ದನ್ನೇ ನಾನು ನೋಡ್ತಾ ಇದ್ದೆ. ಆ ಟೆಸ್ಟಲ್ಲಿ ನಾನು ಏನಾಗುತ್ತೆ ಅದನ್ನೇ ಮಾಡ್ತಿದ್ದೆ. ಮತ್ತು ಲಾಸ್ಟ್ ಡೇ ಫ್ರೈಡೇ ಇತ್ತಲ್ಲ, ಆವಾಗ ನನ್ನ ಹಸ್ಬೆಂಡ್ನ ಕೂರಿಸ್ಕೊಂಡು ನೈಟ್ ಮಲಗೋ ಟೈಮಲ್ಲಿ ಅವ್ರಿಗೆ ಟೆಸ್ಟ್ದೆಲ್ಲ ಅವ್ರಿಗೆ ಕ್ವಶನ್ ಕೇಳುವಾಗ ನಾನು ಆನ್ಸರ್ ಮಾಡ್ತಿದ್ದೆ. ಆದರೂ ನಾನು 100% ಕರೆಕ್ಟ್ ಇರಲಿಲ್ಲ. ಅಲ್ಲೂ 2-3 ತಪ್ಪಾಗ್ತಿತ್ತು. ವೆಯ್ಟ್ 2-3 ತಪ್ಪಾಗ್ತಾನೆ ಇತ್ತು. ಅಲ್ಲೂ 100% ಇರಲಿಲ್ಲ ನಂದು. ಅದಾದ್ಮೇಲೆ ಓಕೆ ಫೈನ್, ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ, ಏನಾಗ್ಬಿಡುತ್ತೆ ಅಮ್ಮಮ್ಮ ಅಂದರೆ ಟೆಸ್ಟ್ ಫೇಲ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಅಟೆಂಡ್ ಮಾಡಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಯು ನೋ ವಾಟ್ ಗೈಸ್, ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಪಾಸ್ ಆಗಿದ್ದೀನಿ ಟೆಸ್ಟ್ನ. ಸೊ ಐ ಆಮ್ ಸೋ ಗ್ಲಾಡ್, ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅವಾಗ ನನಗೆ ಲರ್ನರ್ ಲೈಸೆನ್ಸ್ ಸಿಕ್ತು. ಸೊ ಇವಾಗ ನಾನು ಕಾರ್ ಡ್ರೈವಿಂಗ್ ಹೋಗ್ತಿದ್ದೀನಿ. ಆದರೆ ಇಲ್ಲಿ ನಮ್ಮ ಇಂಡಿಯಾ ಥರ ಎವ್ರಿ ಡೇ ಕಾರ್ ಡ್ರೈವಿಂಗ್ ಕ್ಲಾಸ್ ಸಿಗಲ್ಲ. ವೀಕ್ಲಿ 1 ಡೇ ಅಷ್ಟೇ 2 ಅವರ್ಸ್ ಕ್ಲಾಸ್ ಇರುತ್ತೆ. ಸೊ ಲಾಸ್ಟ್ ವೀಕಲ್ಲಿ ಕಲ್ತಿದ್ದು, ಆಗಲೇ ಈ ವೀಕಿಗೆ ಮರ್ತೋಗ್ಬಿಟ್ಟಿದ್ದೆ ನಾನು. ನನಗೆ ಸ್ಟೇರಿಂಗ್ ಯಾವ ಥರ ಹಿಡ್ಕೊಳ್ಳೋದು, ಯಾವ ಥರ ತಿರುಗಿಸೋದು ಅದು ಗೊತ್ತೇ ಇರಲಿಲ್ಲ. ಯಾಕೆಂದರೆ ನಾನು 1 ದಿನಕ್ಕೂ ನನ್ನ ಕಾರ್ನ ನಾನು ಓಡಿಸೇ ಇಲ್ಲ, ಕಾರ್ ಡ್ರೈವಿಂಗ್ ನಾನು ಮಾಡೇ ಇಲ್ಲ. ಸೊ ಹಂಗಾಗಿ ನನಗೆ ಸಖತ್ ಕಷ್ಟ ಆಗ್ತಿತ್ತು. ಬಟ್ ಇವತ್ತು ಹೋಗಿದ್ದಿದ್ದು ಕ್ಲಾಸ್ ನಮ್ಮ ಟೀಚರ್ ಹೇಳಿದ್ದು
ಸೊ ನೀನ್ ಲಾಸ್ಟ್ ಟೈಮ್ಗಿನ್ನ ಇವಾಗ ಬೆಟರ್ ಆಗಿದೆ ಆ್ಯಕ್ಚುಲಿ. ಸ್ಟೇರಿಂಗ್ನ ತುಂಬ ಗಟ್ಟಿ ಹಿಡ್ದಿದ್ದೆ ಫಸ್ಟ್ ಟೈಮು, ಇವಾಗ ಓಕೆ ಫೈನ್, ನೀನು ಸ್ಟೇರಿಂಗ್ ಚೆನ್ನಾಗಿ ಇಟ್ಕೊಂಡಿದ್ಯಾ, ಸೊ ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಇವಾಗ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಕಾರ್ ಡ್ರೈವಿಂಗ್ ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಇದಾಗಿತ್ತು ನಂದು ಕಾರ್ ಡ್ರೈವಿಂಗ್ ಕ್ಲಾಸ್ದು ಸ್ಟೋರಿ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಯು ಮೇಬಿ ವಾಟ್ ಅಬೌಟ್ ಯು? I am proud. I am 100% proud because you can drive car. ನಾನು ಈಗ ಮುಂಚೆನೆ ಹೇಳಿದೆ. So go get it done. And she got it done. Simple as that. ಇಲ್ಲಿ ಬಂದ್ಬಿಟ್ಟು ಕ್ವಿಲ್ಟ್ ಕವರ್ದು ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ, ನೋಡೋ ಬ್ಯುಸಿನಲ್ಲಿ ಮರ್ತೆ ಹೋಗ್ಬಿಟ್ಟಿದ್ದೀನಿ. ಒಂದು ಕಡೆ ಹೋಗಿದ್ವಿ, ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು, ನಮಗಿಷ್ಟ ಆಗೋವಂಥ ಕಲರು ಮತ್ತು ನನಗಿಷ್ಟ ಆಗೋವಂಥದ್ದು ಇರಲಿಲ್ಲ. ಪ್ಲೇನ್ ಒಂದೇ ಸಿಂಗಲ್ ಕಲರ್ ಇತ್ತು, ನಾನು ಮಲ್ಟಿ ಕಲರಲ್ಲಿ ಹುಡುಕ್ತಾ ಇದ್ದೀನಿ. ಸೊ ನನಗೆ ಅದು ಸಿಗಲಿಲ್ಲ. ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಓ ಮೈ ಗಾಡ್. ಮನೆಯಿಂದ ಬರೋ ಟೈಮಲ್ಲಿ ಮಳೆ ಮೋಡ ಇತ್ತು, ಇವಾಗ ಹೋಗುವಾಗ ಇಲ್ಲಿಗೆ ಬಂದಾದ್ಮೇಲೆ ಬಿಸಿಲು ಜಾಸ್ತಿ ಇದೆ. ಐ ಲವ್ ದಿಸ್ ಏರಿಯಾ ಗೈಸ್, ಐ ಲವ್ ದಿಸ್ ಏರಿಯಾ. ಬಟ್ ಇವ್ರು ಮುಂಚೆ ಇದ್ದಾಗ ಇಲ್ಲಿದ್ದು, ಬಟ್ ನಾನು ಬಂದ ಮೇಲೆ ನಾನು ಬಂದಾಗ ಇಲ್ಲಿ ಇರಲಿಲ್ಲ, ಇವರು ಅಲ್ಲಿ ನ್ಯೂಲಿನಲ್ಲಿದ್ರು. ನನ್ಗೆ ಆ ಮನೇನು ಇಷ್ಟನೇ, ಬಟ್ ನನಗೆ ಈ ಏರಿಯಾ ನೋಡಿದ್ರೆ ನನಗೆ ಈ ಏರಿಯಾ ತುಂಬ ಇಷ್ಟ. ಯಾಕೆ ಅಂತ ಅಂದರೆ ಇಲ್ಲಿ ಎವ್ರಿ ಮನೆ ಮುಂದೆ ಒಂದು ಮರ ಇದೆ, ಮತ್ತು ಫ್ಲವರ್ ಮರಗಳಿದ್ದಾವೆ. ಈ ರೋಡ್ ಫುಲ್ ಫ್ಲವರ್ ಮರಗಳಿದ್ದಾವೆ. ಓ ಮೈ ಗಾಡ್, ಸಮ್ಮರಲ್ಲಂತೂ ಇಲ್ಲಿ ಬಂದುಬಿಟ್ರೆ ನೀವು ಏರಿಯಾಗೆ ಯಾವುದೋ ಒಂದು ಏನದ ಬೆಂಗಳೂರಲ್ಲಿ ಲಾಲ್ಬಾಗ್ಗೆ ಅದು ಫ್ಲವರ್ ಶೋನಾ, ಆ ಥರ ಫೀಲ್ ಆಗುತ್ತೆ ನಿಮಗೆ ಇಲ್ಲಿ ಬಂದ್ಬಿಟ್ರೆ. ಎಷ್ಟು ಕಲರ್ಫುಲ್ ಫ್ಲವರ್ಸ್ಗಳು ಇದಾವೆ ಅಂತ ಅಂದ್ರೆ. ಆಮೇಲೆ ಇನ್ನೊಂದು ಹೇಳಲೇಬೇಕು ನಿಮಗೆ, ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ದಾಸವಾಳ ಹೂವು ಸಿಗುತ್ತೋ ಸಿಗಲ್ವೋ ನನಗೆ ಗೊತ್ತಿಲ್ಲ. ಈ ಕಂಟ್ರಿನಲ್ಲಂತೂ ನೀವು ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ದಾಸವಾಳದ್ದು ಮರ ಇದ್ದೇ ಇರುತ್ತೆ. ಇಲ್ಲಿಲ್ಲ, ಮತ್ತೆ ಪ್ರತಿಯೊಬ್ರು ಮನೇಲಿ ಮೀನ್ಸ್ ಇಲ್ಲಿರೋರ್ ಮನೇಲಿ, ಇಲ್ಲಿರೋರು ಮೀನ್ಸ್ he is the one person who spoiled my entire video. ಹಾಕಿಂಗ್ ಕೂಡ ಹತ್ರ ಸಿಕ್ತು ಗೈಸ್ ಕಾಣಿಸುತ್ತೆ. ಪಾರ್ಕಿಂಗ್ ಲೆಟ್ಸ್ ಗೋ. ಶಾಪ್ ನಂಬರ್ 2. ಐ ಥಿಂಕ್ ಇಂಡಿಯಾದಲ್ಲಿರೋ ಪೊಲಿಟಿಷಿಯನ್ ಥರ ಲೈಕ್ ಈ ಥರ ಮಾಡಿದ್ದೀನಿ, ವಿಚ್ ಮೀನ್ಸ್ ವಿಕ್ಟ್ರಿ. ಸೊ ನಾನು ಇದೇ ಥರ ಆಗಬೇಕು. ಇಲ್ಲಿಗೆ ಬಂದ ಮೇಲೆ ನಮಗೆ ನೆನಪಾಯಿತು, ಇವತ್ತು ನಮ್ಮ ಮಾವದು ಬರ್ಡೇ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಅವತ್ತೇ ಅಂದ್ಕೊಂಡಿದ್ವಿ ವಾಚ್ ಕೊಡ್ಬೇಕಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.